ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ತೊಂಡೆಕಾಯಿ ಚಟ್ನಿ ಪುಡಿ ಮಾಡೋದು ಹೇಗೆ ಡಿಫ್ರೆಂಟಾಗಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ 1 ಬೌಲಷ್ಟು ತೊಂಡೆಕಾಯಿ, 1-2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಕರಿಬೇವು ಸೊಪ್ಪು, ಇಂಗು, 1/4 ಬೌಲಷ್ಟು ಉದ್ದಿನಬೇಳೆ, ಆಮೇಲೆ ಖಾರಕ್ಕೆ ತಕ್ಕಾಗಿ ಒಣಮೆಣಸಿನ್ಕಾಯಿ, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಮೆಣಸನ್ನು ತಗೊಂಡಿದ್ದೀನಿ, 1/4 ಬೌಲಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಆಮೇಲೆ ತೊಂಡೆಕಾಯಿನ ನಾನು 4 ಭಾಗವಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಡಿಫ್ರೆಂಟಾಗಿರುತ್ತೆ. ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದ್ರಿಂದ ಸಾಂಬಾರು ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ಈ ಥರ ಚಟ್ನಿ ಪುಡಿ ಡಿಫ್ರೆಂಟಾಗಿರುತ್ತೆ. ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಎಲ್ಲ ತೊಂಡೆಕಾಯಿನೂ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ಟೌವಲ್ಲಿ ಎಣ್ಣೆನ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಕಾದ ನಂತರ ತೊಂಡೆಕಾಯಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಗರಿ ಆಗಬೇಕು ಆ ಥರ. ನೋಡಿಲಿ, ಈ ಥರ ಎಣ್ಣೆಗೆ ಕಾದಿದ್ರೆ ಹಾಕಿ ತೊಂಡೆಕಾಯಿ ಕಟ್ ಮಾಡ್ಕೊಂಡ್ರೆ ಅಂಥದನ್ನು ತೊಂಡೆಕಾಯಿ ಕಟ್ ಮಾಡ್ದೇ ಹಾಕಿರ ತೊಂಡೆಕಾಯಿ ಈ ಥರ ಕಟ್ ಮಾಡೇ ಹಾಕಬೇಕು. ನೋಡಿದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಇದನ್ನು ಚಟ್ನಿ ಪುಡಿ ಮಾಡೋ ಅಂಥದ್ದು. ತೊಂಡೆಕಾಯಿ ಗೊತ್ತಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾಂಬಾರು ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ಇದರ ಚಟ್ನಿ ಪುಡಿ ಮಾಡಿರಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ. ಟೇಸ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಆ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ತೊಂಡೆಕಾಯಿನ ಒಂದು ಸೈಡಿಗೆ ಆರಕ್ಕಿಡೋಣ. ನಂತರ ಈ ಕಡೆ ಬಾಣಲಿಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಕಡಲೆಬೇಳೆನ ಹಾಕೋಣ. ಸ್ವಲ್ಪ 1/4 ಬೌಲಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ಉದ್ದಿನಬೇಳೆ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಬ್ಲ್ಯಾಕ್ ಪೆಪ್ಪರು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕಿ, 1-2 ಸ್ಪೂನಷ್ಟು ಸಂಬಾರ ಆ ಥರ ಕೊತ್ತಂಬರಿ ಬೀಜ ಹಾಕಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ, ಕರಿಬೇವು ಸೊಪ್ಪು 1 ಬೌಲಷ್ಟು ಹಾಕಿದ್ದೀನಿ, 4 ಗರಿ ಅಷ್ಟು ಅಂದ್ಕೊಳ್ಳಿ, ಮತ್ತು ಇಂಗು. ನೀವು ಇದಕ್ಕೆ ಹುಣಸೆಹಣ್ಣು ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅಂದರೆ ತೊಂಡೆಕಾಯಿ ಸ್ವಲ್ಪ ಹುಳಿ ಇರುತ್ತೆ, ಆದರೂ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಮ್ಮನೆ ಹುಳಿ ತಿಂತಾರೆ ಅಂತ. ಅದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು ಹಾಕಿ ನೋಡಿ, ಅದಕ್ಕೆ ಹುರಿದಿಟ್ಕೊಳ್ಳೋಣ ಆರೋ ತನಕ. ತೊಂಡೆಕಾಯಿ ಶುಗರ್ ಪೇಷಂಟ್ಗೆ ಒಳ್ಳೆಯದು. ಆಮೇಲೆ ಬ್ಲಡ್ ಪ್ರೆಷರ್ ಇರೋರಿಗೂ ತುಂಬಾ ಒಳ್ಳೆಯದು. BP ಪೇಷಂಟ್ಗೂ ಒಳ್ಳೆಯದು. ಆಮೇಲೆ ಇದು ನಮಗೆ ಡೈಜೆಷನ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ತೊಂಡೆಕಾಯಿ ಆವಾಗವಾಗ ತಿನ್ನಬೇಕು. ಬಟ್ ನಾವು ಸಾಂಬಾರು ಮಾಡಿ ತಿಂದು ಬೇಜಾರಾಗಿದ್ರೆ ಈ ಥರ ಚಟ್ನಿ ಪುಡಿ ಮತ್ತು ನಂತರ ಆರಿದರೆ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರೋಂಥ ಮಸಾಲೆ ಪದಾರ್ಥ ಮತ್ತು ಫಸ್ಟ್ ಮಸಾಲೆ ಪದಾರ್ಥನ ನಾವು ಪುಡಿ ಮಾಡ್ಕೊಳ್ಳೋಣ. ನಂತರ ತೊಂಡೆಕಾಯಿನ ಹಾಕಿ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿಯಲ್ಲಿ ನೋಡಿ ಅದಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ತೊಂಡೆಕಾಯಿ ಅದನ್ನು ಆರಕ್ಕೆ ಇಟ್ಕೊಂಡಿರ್ತೀವಲ್ಲ, ಇದನ್ನು ಅಷ್ಟೇ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಅದಕ್ಕೆ ನೋಡಿ, ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ತೊಂಡೆಕಾಯಿ ಚಟ್ನಿ ಪುಡಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಚಟ್ನಿ ಅಂದರೆ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಯಾರಿಗೆಲ್ಲ ಈ ತೊಂಡೆಕಾಯಿ ಚಟ್ನಿ ಪುಡಿ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್.